ಜೋರಾಗಿದೆ. ಇನ್ನೇನು ಅಲ್ಲಿ ನಿಂತ್ಕೊಂಡು ಆದಿ ಆದಿ ಖುಷಿ ಆದಿ ಅಂತ ಕೂಗಿದಿದ್ರೆ ನಿನಗೆ ಕೇಳಿಸ್ತಾ ಇತ್ತಾ? ಅದಕ್ಕೆ ಅಲ್ಲಿ ನಿಂತ್ಕೊಂಡು ಸನ್ನೆ ಮಾಡ್ತಾ ಇದ್ದೆ. ನೀನು ಹರಟೆ ಹೊಡಿತಾ ನಿಂತಿದ್ಯಲ್ಲಪ್ಪ, ನಿನಗೆಲ್ಲ ಕೇಳಿಸುತ್ತೆ ಹೇಳು? ಸರಿ, ಈಗ ಮ್ಯಾಟ್ರೇನು? ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ. ಓ, ಏನು ಅಂತ ಇಂಪಾರ್ಟೆಂಟ್ ಮ್ಯಾಟ್ರು? ನೀನು ನಿನ್ ಫ್ರೆಂಡ್ಸ್ ಸೇರ್ಕೊಂಡು ಯಾರ ಮನೆ ಹಾಳು ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಿರ್ತೀರಾ. ಮನೆ ಹಾಳು ಮಾಡೋ ಬುದ್ಧಿ ಇರೋದು ನಿನಗೆ, ಅದಕ್ಕೆ ನಮ್ಮನೆ ಹಾಳು ಮಾಡಕ್ ಬಂದಿದ್ಯಾ. ನನ್ ಜೀವನ ಹಾಳು ಮಾಡಕ್ ಹೋಗಿ ಅದ್ರ ರಿವರ್ಸ್ ಎಫೆಕ್ಟ್ ನ ನೀನ್ ಅನ್ಭವಿಸೋದಲ್ದೆ ನನ್ನನ್ನು ಅನ್ಭವಿಸೋ ಹಾಗೆ ಮಾಡ್ತಿಯಲ್ಲಪ್ಪ. ಆದಿ ಅವಳ ಜೊತೆ ಮಾತಾಡ್ತಿದ್ದಾನ. ಐ ಕಾಂಟ್ ಬಿಲೀವ್ ದಿಸ್. ಆದಿ ಪಕ್ಕದಲ್ಲಿ ಆ ಹುಡುಗಿ ಪಿಜ್ಜಾ ಪಕ್ಕದಲ್ಲಿ ತೆಂಗಿನಕಾಯಿ ಚಟ್ನಿ ತರ ಕಾಣ್ತಿದ್ದಾಳೆ. ಅಲ್ಲ, ಇಷ್ಟೊತ್ತು ಮಾತಾಡೋದು ಏನಿರುತ್ತೆ ಅವಳ ಹತ್ರ? ಅಲ್ಲಿ ಲೀಟರ್ ಗಟ್ಲೆ ಕಾಫಿ ಕುಡಿದು ಕೆಜಿ ಗಟ್ಲೆ ಸಮೋಸ, ಪಪ್ಸು, ಆಲೂಬನ್ನು ಅಂತೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಮನೆಗೆ ಬಂದು ನಂಗೆ ಊಟ ಬೇಡ, ನಂಗೆ ಊಟ ಸೇರಲ್ಲ ಅಂತ ಹೇಳಿ ಡೈನಿಂಗ್ ಟೇಬಲ್ ಇಂದ ಎದ್ದು ಹೋಗಿ ಸಿಂಪತಿ ಗಿಟ್ಟಿಸ್ಕೊತಿಯಲ್ಲ, ಇದನ್ನ ತಾನೇ ನೀನ್ ಮಾಡ್ತಿರೋದು? ಮನೆ ವಿಷಯ ಮನೆಗೆ, ಕಾಲೇಜ್ ವಿಷಯ ಕಾಲೇಜ್ಗೆ, ಮ್ಯಾಟ್ರು ಏನು ಹೇಳು? ನಾನೇ ನಿನ್ನ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ನೀನು ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಪಿಕ್ ಮಾಡು ಅಂತ ಹೇಳೋದಕ್ಕೆ ಕರೆದೆ. ಹೇಳಾಯ್ತಲ್ಲ, ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಅಯ್ಯೋ ಇವನು ಬಂದ ನನ್ ಕರ್ಕೊಂಡು ಹೋಗ್ತಾನೇನೋ ಅಂತ ನಾನನ್ ಕಾಯ್ಕೊಂಡಿರಲ್ಲ. ದೇವ್ರು ಕಾಲ್ನ ಗಟ್ಟಿಯಾಗಿ ಕೊಟ್ಟಿದ್ದಾರೆ. ನಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಆಮೇಲೆ ಅದು ತಾತಂಗೆ ಏನಾದ್ರು ಗೊತ್ತಾಗಿ, ಅಮ್ಮ ತಾಯಿ ನೀ ಹೋಗು, ನಾನು ಬರ್ತೀನಿ. ಹಾಗ್ ಬಾ ದಾರಿ, ಲೇಟ್ ಮಾಡಬೇಡ, ಬೇಗ ಬಾ. ಬೇಗ ಟೈಮ್ ಆಗುತ್ತೆ. ಏನಂತ ಅವಳ್ದು? ಅದು ಅವಳು ಕರೆದ ತಕ್ಷಣ ನೀನ್ ಯಾಕೆ ಹೋದೆ ಆದಿ? ಅದು ಸುಮ್ಮನೆ ಅವಳು ಬಂದು ಯಾಕೆ ನಮ್ಮ ಮೂಡೆಲ್ಲ ಹಾಳು ಮಾಡೋದು ಅಂತ ನಾನೇ ಹೋದೆ ಅಷ್ಟೇ ಕಂಡು. ಅಷ್ಟೊತ್ತಿನ ಏನ್ ಮಾತಾಡ್ತಿದ್ದೆ ಆದಿ? ಅದ ಅವಳು ವಾಪಸ್ ಹೋಗೋಕೆ ಬಸ್ ರೂಟು, ಬಸ್ ನಂಬರು ಎಲ್ಲ ಕೇಳ್ತಾ ಇದ್ಲು, ಹೇಳ್ತಾ ಇದ್ದೆ. ಅಯ್ಯೋ ಟೈಮ್ ಇಷ್ಟೊಂದಾಗ ಹೋಗಿದೆ. ಸರಿ ಕೊಂಡ್ರ, ನಾನು ಹೊರಡ್ತೀನಿ. ಬಾಯ್ 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 ಬಾಯ್. ಸಡನ್ ಆಗಿ ಏನಾಯ್ತು? ಏನ್ ಅರ್ಜೆಂಟು? ಅದು ಬೆಳಗ್ಗೆ ನಮ್ಮಪ್ಪ ಬ್ಯಾಂಕ್ಗೆ ಚೆಕ್ ಹಾಕು ಅಂತ ಕೊಟ್ಟಿದ್ರು, ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಮರ್ತು ಬಂದ್ಬಿಟ್ಟಿದ್ದೀನಿ. ಅದು ಬ್ಯಾಂಕ್ ಕ್ಲೋಸ್ ಆಗೋ ಅಷ್ಟರಲ್ಲಿ ಹೋಗ್ಬೇಕು. ಬಾಯ್ ಕೊಂಡ್ರ, ಬಾಯ್ 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 ಬಾಯ್. ಪಾತ್ರೆ ಇಟ್ಟು ಅದರ ಒಂದು ಗ್ಲಾಸ್ ನೀರು ಹಾಕಿ, ಆಮೇಲೆ ಕಾಫಿ ಪುಡಿ ಹಾಕಿ, ನಂತರ 3 ಗ್ಲಾಸ್ ನೀರು ಹಾಕಿ, ಆ ನಂತರ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ, ಕೊನೆಗೆ ಫಿಲ್ಟರ್ ಮಾಡಿ ಬಿಸಿ ಬಿಸಿ ಕಾಫಿ ರೆಡಿ ಅಂತ ಮನೆಯವ್ರಿಗೆ ಕೊಡಿ. ಏನು ಹೂ ಅನ್ಬಿಟ್ರೆ? ನಾನು ಗ್ಯಾಸ್ ಆನ್ ಮಾಡಿ ಅಂತ ಹೇಳೇ ಇಲ್ಲ. ಗ್ಯಾಸ್ ಸ್ಟವ್ ಹಚ್ಚಲಿಲ್ಲ ಅಂತಂದ್ರೆ ಬಿಸಿ ಬಿಸಿ ಕಾಫಿ ಹೇಗಾಗುತ್ತೆ? ಕೋಲ್ಡ್ ಕಾಫಿ ಆಗುತ್ತೆ ಅಷ್ಟೇ. ಬರ್ತಾವ್ರೆ, ನಿಮ್ಮ ತಲೆಯಲ್ಲೇನೋ ಓಡ್ತಾ ಇರೋದ್ರಿಂದ ನನ್ನ ಜೋಕು ನಿಮ್ಮ ತಲೆಗೆ ಹೋಗಿಲ್ಲ ಅಂತ ಅರ್ಥ ಆಗುತ್ತೆ. ಏನಿದ್ರು ಹೇಳಿ. ಓಹೋ ನನ್ನ ಮಗಳು ಇಂಥ ಕೆಲಸ ಎಲ್ಲ ಮಾಡ್ತಾಳಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಊಟ ಮಾಡುವಾಗ ಕಲ್ ಸಿಕ್ಕಿ ಹಲ್ ಮೂರ್ಕೊಂಡಾಗ್ಲೆಲ್ಲ ಅನ್ಯಾಯವಾಗಿ ನಿನ್ಮೇಲೆ ಅನುಮಾನ ಪಟ್ಟು ನಿನ್ನೆ ಬೈಕೊತಿದ್ದೆ ಕುಬುದ. ಅಪ್ಪ ಇಷ್ಟೊತ್ತು ಅಮ್ಮ ಆಡ್ಕೊಂಡಿದ್ದು ಸಾಲ್ದು ಅಂತ ಈಗ ನೀನ್ ಬೇರೆ ಬಂದ್ಯಾ? ಓಹೋ, ಒಂದು ರೌಂಡ್ ಮಂಗಳಾರತಿ ಆಗಿದೆ ಹಾಗಾದ್ರೆ. ಸಾರಿ ಮಗಳೇ. ಏನು ಮನೆಯಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಂಗಿದೆ, ಇನ್ನೆರಡು ತಲೆಯಲ್ಲಿ ಅಮೃತವ್ರೆ, ನಿಮ್ಮ ಮನ್ಸಲ್ಲಿ ಏನೇ ಇದ್ರು ಹೇಳ್ಬಿಡಿ. ಅದು ನಿಮ್ಮಮ್ಮ ಹೇಳ್ತಾ ಇದ್ರು, ನೀವ್ ಯಾರನ್ನಾದ್ರೂ ಹಚ್ಕೊಂಡ್ರೆ. ಮಾವ ಬನ್ನಿ, ಒಳಗ್ ಬನ್ನಿ. ಏನು ನೀನು, ನಾನು ನಿಮ್ಮನ್ನ ಹೊರಗೆ ಕರೆಯೋಣ ಅಂತ ಬಂದ್ರೆ ನನ್ನನ್ನೇ ಒಳಗೆ ಕರಿತಿದ್ಯಲ್ಲ ನೀನು. ಈ ಮನೆಯಲ್ಲಿ ಇರೋದು 6 ಜನ, 3 ಜನ ಅಲ್ಲಿ, ನೀವು 2 ಜನ ಇಲ್ಲಿ, ನಾನು 1 ಜನ. ಯಾವಾಗಲೂ ಹೊರಗಡೆನೇ ಇರ್ತೀನಿ. ಅಮ್ಮು ಬಾ ಮಾಚೆ, ಒಟ್ಟಿಗೆ ಕೂತ್ಕೊಂಡು 4 ಮಾತಾಡೋಣ. ಯಾಕೆ ನೀವೇನಾದರೂ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದು ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ನಾ? ಅಲ್ಲ, ಡಿಸ್ಟರ್ಬ್ ಮಾಡಿದ್ರು ಪರವಾಗಿಲ್ಲ, ನೀವು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಬನ್ನಿ 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 ಬಾಮ್ಮ.
ಏನೋ ಸಂಜೀವ ಒಟ್ಟು ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ಯಾ? ಮಾವ, ಅಮೃತ ಅವರು ನಿಮ್ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾರ? ಯಾಕೆ ಅವಳು ಅಬ್ನಾರ್ಮಲ್ಲ? ಅದೆಲ್ಲ ಮಾವ, ಅಂದ್ರೆ ಅಮೃತ ಅವರು ನಿಮ್ ಜೊತೆ ಸಹಜವಾಗಿ ಮಾತಾಡ್ತಾರ? ಹ್ಞೂ, ಮತ್ತೆ ಅಮ್ಮು ನಾನು ಫ್ರೆಂಡು ಕಣಯ್ಯ. ಪ್ರೀತಿಯಿಂದ ಮಾತು ಬೆಳೀತು ಅಂದ್ರೆ ಮಾತು ಮಾತಂಗಿರಲ್ಲ, ಮುತ್ನಂಗಿರುತ್ತೆ ಅಂತ ಮುತ್ನಂತ ಹುಡುಗಿ ಕಣ ಅದು. ಬಾ. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ನಂಗೆ ಹೇಳ್ತಾಳೆ, ಇವಳೇನು ಬಂದಿಲ್ಲ. ಅಣ್ಣ ಹೂ ತಗೋಣ. ಬೇಡ ಅಣ್ಣ ಫ್ರೆಶ್ ಮಲ್ಗೆ ಹೂ ತಗೋಣ. ಬೇಡ ಅಂತ ಹೇಳಿದ್ನಲ್ಲ. ಅಣ್ಣ ಒಂದ್ ಮೊಳ ತಗೊಂಡ ದೇವ್ರಿಗೆ ಹಾಕೋಣ, ಒಳ್ಳೇದಾಗುತ್ತೆ. ಈಗ ನಾನು ಒಳ್ಳೇದಾಗಿರೋದೇ ಸಾಕು. ಬೇಡಮ್ಮ, ಹೋಗು. ಅಣ್ಣ ಗಾಡಿಗಾದ್ರು ಒಂದ್ ಮೊಳ ಹೂ ಹಾಕೋಣ. ಇವತ್ತೇನು ಆಯ್ದ ಪೂಜೆನ ಗಾಡಿಗೆ ಹೂ ಹಾಕಕ್ಕೆ? ಬೇಡ ಅಂತ ಹೇಳಿದ್ನಲ್ಲ, ಹೋಗಮ್ಮ ಸುಮ್ಮನೆ. ಅಣ್ಣ ಬಂದಾಗಿಂದ ಬೋಣಿ ಆಗಿಲ್ಲ, ತಗೋಣ. ಮಾವು, ನಮ್ಮ ಅಜ್ಜಿ ಎಷ್ಟು ವಯಸ್ಸಾಗಿದೆ, ಅಣ್ಣ ಅಣ್ಣ ಅನ್ಕೊಂಡು ಇರಿಟೇಟ್ ಮಾಡ್ಬೇಡ, ಹೋಗಮ್ಮ ಸುಮ್ಮನೆ. ಇಂಗ್ಲಿಷ್ ಕಾಡ್ದಂಗ ಆಗ್ತಾನೆ.